ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇವಾಗ ಬೆಳಗಿನ ಜಾವ 4 ಗಂಟೆ ಆಗಿದೆ. ಯಾಕಪ್ಪ ಇಷ್ಟು ಬೇಗ ಅಂತ ಅಂದರೆ ಸ್ವಲ್ಪ ಕಾರ್ಯಸಿದ್ಧಿ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗೋಣ ಅಂತ ಅಂದ್ಬಿಟ್ಟು ಬೆಳಿಗ್ಗೆನೇ ಬೇಗ ಇದ್ದು ಮನೆಯನ್ನೆಲ್ಲ ಸ್ವಚ್ಛ ಮಾಡಿ ದೇವ್ರಿಗೆ ದೀಪ ಹಚ್ಚಿದ್ದೀನಿ. ಸೊ ನಾನು ಎಲ್ಲಿಗೆ ಹೊರಟರು ಅಷ್ಟೇ ಓದ್ಲಾಗಲೇ ಹೇಳಿದ್ದೀನಿ. ನಾನು ಈಗಲೂ ಅದನ್ನೇ ಹೇಳ್ತೀನಿ ಅಂತ ಬೇಜಾರಾಗಬೇಡಿ. ಎಲ್ಲಾದರೂ ಆಚೆ ಹೋಗುವಾಗ ದೇವರಿಗೆ ನಾವು ನಮಸ್ಕಾರ ಮಾಡಿ ಹೋಗೋದ್ರಿಂದ ತುಂಬ ಒಳ್ಳೆಯದಾಗುತ್ತೆ ಅಂತ ನನ್ನ ಅಭಿಪ್ರಾಯ. ಸೊ ನಾನು ಅಂಬ್ಲಿನ ಮಾಡ್ಕೊಂಡಿದ್ದೀನಿ. ಯಾಕಪ್ಪ ಅಂತಂದರೆ ಇವಾಗ ಬೇಸಿಗೆ ಟೈಮ್ ಆಗಿರೋದ್ರಿಂದ ತುಂಬ ದೇಹಕ್ಕೆ ಉಷ್ಣ ಜಾಸ್ತಿ ಆಗಿರುತ್ತೆ. ಸೊ ಹಾಗೆ ನಮ್ಮ ದೇಹದ ತಂಪಿಗೋಸ್ಕರ ನಾನು ಅಂಬ್ಲಿನ ಮಾಡ್ಕೊಂಡಿದ್ದೀನಿ. ಇನ್ನು ನಾವು ಬೇಗನೆ ಹೊರಟ್ವಿ. ಈಗ ಸುಮಾರು ಒಂದು 7ರಿಂದ 7:30 ಆಗಿದೆ. ಸೊ ಹಂಗಾಗಿ ನಾವು ದೇವಸ್ಥಾನಕ್ಕೆ ಬೇಗನೆ ಬಂದ್ವಿ. ಯಾಕಂದರೆ ನನ್ನ ತಂಗಿಗೆ ಡ್ಯೂಟಿ ಇದೆ, 10:30 ಶಿಫ್ಟ್ ಇದೆ. ಸೊ ಹಂಗಾಗಿ ನಾವು ಸ್ವಲ್ಪ ಬೇಗನೆ ಬಂದ್ವಿ. ನನಗೇನೋ ರಜಾ ಇದೆ, ಲೇಟ್ ಆದರೂ ಪರವಾಗಿಲ್ಲ. ಸೊ ಅವಳಿಗೋಸ್ಕರ ನಾವು ಸ್ವಲ್ಪ ಬೇಗನೆ ಬಂದ್ವಿ. ಸುಮಾರು 7:20 ಆಗಿದೆ ದೇವಸ್ಥಾನದ ಹತ್ರ. ಇನ್ನು ದೇವ್ರ ದರ್ಶನಕ್ಕೆ ಅಂತ ನಾವು ಹೂವು ತೊಗೊಂಡು ಬಂದ್ವಿ. ನೋಡಿ, ಒಂದು 7:15ಗೆ ತುಂಬ ಜನ ಆಗಿಬಿಟ್ಟಿದ್ದಾರೆ. ನಾನಂತೂ ಫಸ್ಟ್ ಟೈಮ್ ಬಂದಿರೋದು ದೇವಸ್ಥಾನಕ್ಕೆ. ದೇವಸ್ಥಾನ ತುಂಬಾ ಚೆನ್ನಾಗಿದೆ. ಇಲ್ಲಿನ ವಿಶೇಷತೆಯೂ ಹಾಗೇ ಇದೆ. ಮತ್ತು ಇಲ್ಲಿನ ದೇವಸ್ಥಾನನೂ ತುಂಬ ಚೆನ್ನಾಗಿ ಅಚ್ಚುಕಟ್ಟಾಗಿ ಕ್ಲೀನಾಗಿದೆ. ಇನ್ನು ನಾವು ಇಲ್ಲಿ ಹೊರಗಡೆ ಇರೋವಂತಹ ವಿಗ್ರಹಕ್ಕೆ ಪೂಜೆ ಮಾಡ್ಕೊಂಡ್ವಿ. ನಾವು ತಂದಿರೋ ಅಂತಹ ತುಳಸಿ ಪತ್ರೆನ ನಾವು ದೇವರಿಗೆ ಇಟ್ಬಿಟ್ಟು ನಾವು ದೇವ್ರ ಹತ್ರ ನಮಸ್ಕಾರ ಮಾಡ್ಕೊಂಡ್ವಿ. ಇನ್ನು ಇಲ್ಲಿ ಕಾಯಿಗಳನ್ನ ಕಟ್ತಾರೆ. ಯಾಕಪ್ಪ ಕಾಯಿ ಕಟ್ತಾರೆ ಅಂದರೆ ಇಲ್ಲಿ ಏನಾದರೂ ಇಷ್ಟಾರ್ಥಗಳನ್ನ ಅಂದ್ಕೊಂಡು ನಾವು ಕಾಯಿ ಕಟ್ಟೋದ್ರಿಂದ ತುಂಬ ಒಳ್ಳೆಯದಾಗುತ್ತೆ ಅಂತಾರೆ. ಸೊ ನಾವು ಈಗ ಕಟ್ಟಿರೋ ಕಾಯಿನ 16 ದಿನ ಆದ ನಂತರ ನಾವು ಬಂದುಬಿಟ್ಟು ನಾವೇ ಇಲ್ಲಿ ಕಾಯಿ ಬಿಚ್ಕೊಂಡು ಇಲ್ಲಿ ಕಾಯಿ ಒಡಕ್ಕೆ ಕೊಡ್ತಾರಂತೆ. ಮತ್ತು ಅದನ್ನು ತೊಗೊಂಡೋಗಿ 4 ಜನಕ್ಕೆ ಸಿಹಿನ ಹಂಚೋದ್ರಿಂದ ನಮಗೆ ನಾವು ಅಂದ್ಕೊಂಡಿರೋಂಥ ಇಷ್ಟಾರ್ಥಗಳೆಲ್ಲ ಸಿದ್ಧಿ ಆಗ್ತವೆ. ಸೊ ನಾವಿನ್ನು ದೇವ್ರ ದರ್ಶನ ಎಲ್ಲ ಮುಗಿಸ್ಕೊಂಡು ಬಂದು ಮತ್ತೆ ನಾವು ನಮ್ಮ ಆಂಜನೇಯಗೆ ನಮಸ್ಕಾರ ಮಾಡಿಕೊಂಡು ಇಲ್ಲಿಂದ ಹೊರಟ್ವಿ. ಸೊ ಹೊರಡುವಾಗ ಸುಮಾರು 8 ಗಂಟೆ ಆಗಿತ್ತು. ಸೊ ಹೊಟ್ಟೆ ಹಶ್ವಾಗ್ತಿತ್ತು. ಅಲ್ಲಿನೇ ತಿಂಡಿ ಮಾಡಿಕೊಂಡು ಹೊರಟ್ವಿ. ಥ್ಯಾಂಕ್ ಯು ಆಲ್, ಬಾಯ್.